ಸಂಸ್ಥೆ ಇದರಲ್ಲಿ ಐ ಕ್ಯಾಂಪ್ ಮಾಡ್ತಾರೆ. ಐ ಕ್ಯಾಂಪ್ ಮಾಡಿದ್ರೂ ಒಳ್ಳೆ ಗ್ಲಾಸಸ್ಗಳು, ಒಳ್ಳೆ ಆಪ್ರೇಷನ್ ಎಲ್ಲ ಮಾಡ್ತಾರೆ. ಯಾರು ಕೊಡ್ತೀವಿ? ಪ್ರಸನ್ನ ಕುಮಾರ್. ಏನೇನು ಕೊಟ್ಟಿದ್ದಾರೆ? ಕನ್ನಡಿ ಕಣ್ಣು ಚೆಕ್ ಮಾಡಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸುದ್ದಿ. ವೀಕ್ಷಕರೇ, ಇಂದು ಪುಲಿಕೇಶಿ ನಗರದ ಲೊರೇಟಾ ಶಾಲೆಯಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕರಾದ ಪ್ರಸನ್ನ ಕುಮಾರ್ ಅವ್ರ ಕಡೆಯಿಂದ ಐ ಕ್ಯಾಂಪ್ ನಡೆಸಲಾಯಿತು. ವೀಕ್ಷಕರೇ, ಈ ಐ ಕ್ಯಾಂಪ್ ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನ ಭಾಗವಹಿಸಿದರು. ಹಾಗೂ ಇದೇ ತರ ಈ ಐ ಕ್ಯಾಂಪ್ ನಲ್ಲಿ ಸುಮಾರು 40 ಜನದ ಲಿಸ್ಟ್ ಡಾಕ್ಟರ್ ಅವ್ರು ಕೊಟ್ಟಿದ್ದಾರೆ. ಮಾಜಿ ಶಾಸಕರಾದ ಪ್ರಸನ್ನ ಕುಮಾರ್ ಅವ್ರಿಗೆ ಆ 40 ಜನದು ಐ ಕಾಂಟ್ರಾಕ್ಟ್ ಆಪರೇಷನ್ ಮಾಡಿಸ್ಬೇಕಂತ. ಹಾಗೂ ಇದೇ ತರಹ ಮಾಜಿ ಶಾಸಕರಾದ ಪ್ರಸನ್ನ ಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ, ಈ ಬರೋ ಒಂದು ವಾರದಲ್ಲಿ ಅವ್ರದ್ದು ಕಾಂಟ್ರಾಕ್ಟ್ ಆಪರೇಷನ್ಸ್ ಏನಿದೆ ಅದೆಲ್ಲ ಮಾಡ್ಕೊಡ್ತಾರೆ. ಹಾಗೂ ಇದೇ ತರ ಏರಿಯಾದ ಜನರು ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಇದೇ ತರ ನೀವು ನೋಡಬಹುದು, ಮಾಜಿ ಶಾಸಕರಾದ ಪ್ರಸನ್ನ ಕುಮಾರ್ ಅವರು ಯಾವ ತರ ಲಿಸ್ಟ್ ಎಲ್ಲ ಬರೀತಾ ಇದ್ದಾರೆ. ಹಾಗೂ ಇದೇ ತರ ಇದನ್ನ ಕುರಿತು ಅವ್ರು ಏನ್ ಮಾತಾಡಿದ್ದಾರೆ ಬನ್ನಿ ಕೇಳ. ಇಲ್ಲಿ 2 ವರ್ಷ ಆಯಿತು. ನಾನೊಂದು ಟ್ರಸ್ಟ್ ಓಪನ್ ಮಾಡಿದ್ದೀನಿ ನಮ್ಮ ತಂದೆಯವ್ರ ಹೆಸರಲ್ಲಿ, ಬಿ ಬಸವಲಿಂಗಪ್ಪ ಸೇವಾ ಫೌಂಡೇಶನ್. ಅದ್ರ ಮುಖೇನ ಇವತ್ತಿನ ದಿವಸ ನಾವು ಇಲ್ಲಿ ಅನ್ವರ್ ಲೇಔಟ್ ಲೊರೇಟಾ ಸ್ಕೂಲಲ್ಲಿ ಒಂದು ಐ ಕ್ಯಾಂಪ್ ಹಾಕೊಂಡಿದ್ವಿ. ಸುಮಾರು 454 ಜನ ಬಂದು ಹೋಗಿದ್ದಾರೆ. ಅದರಲ್ಲಿ ಒಂದು 47 ಜನ ಆಪ್ರೇಷನ್ಗೆ, ಕ್ಯಾಟ್ರಾಕ್ಟ್ ಆಪ್ರೇಷನ್ಗೆ ರೆಡಿಯಾಗಿದ್ದಾರೆ. ಅವ್ರಿಗೆ ನಾಳೆ ನಾಡಿದ್ದು ಅವ್ರನ್ನ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಅವ್ರು ತಿರುಗಿ ವಾಪಸ್ ಅವ್ರನ್ನ ಇಲ್ಲಿ ಮನೆಗೆ ಬಂದು ಸೇರೋಂಥ ಪ್ರಯತ್ನ ನಾವೆಲ್ಲರೂ ನಮ್ಮ ಜೊತೆಗೆ ಇರೋರೆಲ್ಲ ನಮ್ಮ ಸ್ನೇಹಿತರ ಜೊತೆ ನಾವು ಈ ತೀರ್ಮಾನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಯಾವ ಕಡೆಯಿಂದ ಡಾಕ್ಟರ್ಸ್ ಬಂದಿದ್ದಾರೆ? ಯಾವ ಹಾಸ್ಪಿಟಲ್? ಇದು ಶ್ರದ್ಧಾ ಹಾಸ್ಪಿಟಲ್ ಅಂತ ವಸಂತನಗರದಲ್ಲಿ ಶ್ರದ್ಧಾ ಹಾಸ್ಪಿಟಲ್. ಇವರು ಭಾಳ ಒಳ್ಳೆ ಕೇರ್ ತಗೊಳ್ತಾರೆ. ಇವರೇ ಕರ್ಕೊಂಡೋಗಿ ಇವರೇ ಆಪ್ರೇಷನ್ ಮಾಡಿ ತಿರ್ಗಿ ಇವರೇ ಬಂದು ನಾವು ಬಿಟ್ಟು ಇಲ್ಲಿ ಹೋಗ್ತಾರೆ. ಸರ್, ಇಲ್ಲಿ ಜನ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದೇ ರೀತಿ ನೀವು ಅವ್ರಿಗೆ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ಇಲ್ಲ, ಇದು ನಮಗೆ ನಮ್ಮ ತಂದೆಯವರಿಂದ ನಮ್ಮ ಕಡೆಯಿಂದ ನಾವು ಏನಾದ್ರು ಒಂದು ಬಡವ್ರಿಗೆ ಏನಾದ್ರು ಸಹಾಯ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಇದ್ದೀವಿ. ಆ ಉದ್ದೇಶದಿಂದಲೇ ಈಗ ನಾವು ಟ್ರಸ್ಟ್ ಓಪನ್ ಮಾಡಿದ್ದು. ಇನ್ನು ಇದ್ರ ಟ್ರಸ್ಟ್ ಮುಖಾಂತರ ಇನ್ನೂ ಭಾಳಷ್ಟು ಕೆಲಸಗಳು ಬಡವರಿಗೆ ಏನಾರು ಒಂದು ಸಹಾಯ ಆಗೋಂಥ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಸರ್, ಎಷ್ಟು ಜನ ಚೆಕಪ್ ಮಾಡಿಸ್ಕೊಂಡು ಹೋಗಿದ್ದಾರೆ ಸರ್? ಈಗ 544 ಜನ ಬಂದು ಹೋಗಿದ್ದಾರೆ, ಚೆಕಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 47 ಜನ ಆಪ್ರೇಷನ್ಗೆ ರೆಡಿಯಾಗಿದ್ದಾರೆ. ಗ್ಲಾಸಸ್ಸು ಎಲ್ಲನೂ ಖಾಲಿಯಾಗಿದೆ. ತಿರ್ಗಾನು ತರಿಸ್ಕೊಡ್ಬೇಕಾಗಿದೆ. ಅದು ಅವ್ರಿಗೆ ಒಂದು 2 ದಿವಸ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವ್ರ ನಂಬರಲ್ಲೇ ತೊಗೊಂಡಿದ್ದೀನಿ. ಬಂದಮೇಲೆ ನಾವು ಅವ್ರಿಗೂ ಗ್ಲಾಸ್ ಕೊಡ್ತೀವಿ. ಆಮೇಲೆ ನಂಬರ್ಗಳು ಏನೇ ಚೇಂಜಸ್ ಇದ್ದರೆ ಅದನ್ನು ಕೂಡ ನಾವು ತೊಗೊಂಡಿದ್ವಿ. ಅದನ್ನು ಅವ್ರದ್ದು ನಾವು ನಂಬರ್ ಎತ್ಕೊಂಡು ಅದೊಂದು ವಾರದಲ್ಲಿ ಅದನ್ನು ವಾಪಸ್ ಅವ್ರಿಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಆಪ್ರೇಷನ್ ಮಾಡ್ಸೋಕ್ಕೆ ಏನಾದರೂ ದುಡ್ಡು ತೊಗೊಳ್ತಾ ಇದ್ದೀರಾ ಸರ್ ಅವ್ರ ಹತ್ರ? ಯಾರ ಹತ್ರ ಇಲ್ಲ. ಫ್ರೀ ಆಪ್ರೇಷನ್ಸು, ಫ್ರೀ ಗ್ಲಾಸಸ್ಸು ನಮ್ಮ ಜನರ ಹತ್ರ ಯಾವುದೂ ನ್ಯಾಯ ಪ್ರಶ್ನಿಸ್ಕೊಂಡಿಲ್ಲ. ಫ್ರೀ ಆಪ್ರೇಷನ್ಸು ನಾವೇ ಮಾಡ್ತೀವಿ, ಫ್ರೀ ಗ್ಲಾಸಸ್ಸು ನಾವೇ ಕೊಡ್ತಾ ಇದ್ದೀವಿ. ಸರ್, ನಿಮ್ಮ ಏರಿಯಾ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾವು ಈಗ ನಮ್ಮ ಟ್ರಸ್ಟ್ ಮುಖಾಂತರ ಇನ್ನೂ ಭಾಳಷ್ಟು ಒಳ್ಳೆ ಕೆಲಸಗಳು ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಒಳ್ಳೊಳ್ಳೆ ಕೆಲಸ ಮಾಡಬೇಕು. ನಮ್ಮ ಶಾಸಕರಾದ AC ಶ್ರೀನಿವಾಸ್ ಅವರದ್ದು ಕೂಡ ಮಾತಾಡಿ ಏನೇನು ಮಾಡಬೇಕು ಅಂತ ಅವ್ರ ಕನ್ಸಲ್ಟ್ ಮಾಡಿ ಅವರು ಕೂಡ ಸಹಾಯ ಮಾಡೋಂಥ ಅವರು ಮಾಡ್ತಾರೆ. ಅವ್ರ ಕಡೆಯಿಂದ ಏನೇನಾಗಬೇಕು, ಜನರಿಗೆ ಏನಾಗಬೇಕು ಅದಕ್ಕೆ ನನ್ನ ಮುಖಾಂತರ ಅವ್ರ ಹತ್ರ ಹೇಳಿ ಕೆಲಸ ಮಾಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಸರ್, ನಿಮ್ಮ ಟ್ರಸ್ಟ್ ಮೆಂಬರ್ಸ್ಗಳು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ, ಏನು ಹೇಳ್ತೀರಾ ಸರ್ ಅವ್ರ ಬಗ್ಗೆ? ವಾಲಂಟಿಯರ್ಸ್, ನಮ್ಮ ಟ್ರಸ್ಟು ನಿಮ್ಮ ವಾಲಂಟಿಯರ್ಸ್ಗೆ ಏನು ಹೇಳ್ತೀರಾ ಸರ್? ತುಂಬ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನಮ್ಮ ಇದು ವಾಲಂಟಿಯರಿಗೆ ಬಂದಿರೋ ನನ್ನ ಹಿಂದೆ ನನ್ನ ಜೊತೆಲಿ ಇದ್ದವರು ಈಗಲೂ ನನ್ನ ಜೊತೆಲಿದ್ದಾರೆ. ಹಳಬರೆಲ್ಲ ಇವತ್ತು ದಿವಸ ನಾನೆಲ್ಲರೂ ನೋಡಿ ಭಾಳ ಸಂತೋಷ ಆಯಿತು. ಅವರು ಯಾವತ್ತೂ ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಜೊತೆ ಇರ್ತಾರೆ.